ಹಾಯ್ ಫ್ರೆಂಡ್ಸ್, ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬೀಟ್ರೋಟ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಬೀಟ್ರೋಟ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಅರ್ಧ ಹೋಳಷ್ಟು ಕಾಯಿ ಹಾಲು, ಮತ್ತು ಇಲ್ಲಿ ನಾನು ಅರ್ಧ kg ರೈಸ್ ತೊಗೊಂಡಿದ್ದೀನಿ, ಸೋನಾ ಮಸೂರಿ, ಮತ್ತು ಸಾಲ್ಟು, ಧನಿಯಾ ಮತ್ತು ಅಚ್ಚ ಖಾರದ ಪುಡಿ, ಮಿಕ್ಸಿರೋಂಥ ಖಾರದ ಪುಡಿ, ಒಂದು ದೊಡ್ಡ ಈರುಳ್ಳಿ, 1-3 ಟೊಮ್ಯಾಟೊ, ಒಂದು 10 ಬೆಳ್ಳುಳ್ಳಿ, 1-2 ಇಂಚ್ ಶುಂಠಿ, ಪುದೀನ ಇದು ಮತ್ತು ಹಸಿರು ಮೆಣಸಿನ್ಕಾಯಿ, ಇದನ್ನು ರುಬ್ಕೊಳ್ಳಿ. ಮತ್ತು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಸೋಂಪು. ನೋಡಿ, ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ಳಿ. ಇದರಲ್ಲಿ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಆಗಿದೆ, ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದು ಒಂದು ದೊಡ್ಡ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಬೀಟ್ರೂಟಲ್ಲಿ ಏನಂದರೆ ವಿಟಮಿನ್ B9 ಅಂತ ವಿಟಮಿನ್ ಇದೆ. ಇದು ತುಂಬ ರಿಚ್ ಆಗಿರುತ್ತೆ ಬೀಟ್ರೂಟಲ್ಲಿ. ಮತ್ತು ಅದರಲ್ಲಿ ಐರನ್ನು, ವಿಟಮಿನ್ C ಮತ್ತು ಪೊಟ್ಯಾಷಿಯಮ್ಮು, ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಬಾಡಿನ ಚುರುಕು ಮಾಡುತ್ತೆ. ಇವಾಗ ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಇನ್ನು ಅರ್ಧ ಸ್ಪೂನ್ ಸೋಂಪನ್ನ ಇದಕ್ಕೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇದಕ್ಕೆ ಟರ್ಮರಿಕ್ ಹಾಕ್ಕೊಂಡು ಕೈ ಆಡಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ನಾವು ಇದಕ್ಕೆ ಬೀಟ್ರೋಟ್ನ ಆ್ಯಡ್ ಮಾಡಬೇಕು. ಮತ್ತು ಬೀಟ್ರೋಟ್ ಏನಂದರೆ ಹಾರ್ಟಿಗೆ, ಲಂಗ್ಸ್ಗೆ ಅದು ವರ್ಕನ್ನ ಚೆನ್ನಾಗಿ ಬೆಟರ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನೈಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಏನು ಮಾಡುತ್ತೆ ಅಂತ ಮಸಲ್ ಬ್ಲಡ್ ಫ್ಲೋನ ಸರಿಯಾದ ರೀತಿಯಲ್ಲಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೀಟ್ರೋಟ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ. ಬೀಟ್ರೋಟ್ ಮಾತ್ರ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಆವಾಗಲೇ ಪಲಾವ್ ಟೇಸ್ಟ್ ಆಗೋದು. ಇವಾಗ ಮಸಾಲೆ ಹಾಕ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತಿನ್ನೇನೆಂದರೆ ಬೀಟ್ರೂಟಲ್ಲಿ ವಿಟಮಿನ್ B9 ಇರೋದ್ರಿಂದ ಇದು ಸೆಲ್ಸ್ ಗ್ರೋ ಮಾಡೋದಕ್ಕೆ ಮತ್ತು ಅದ್ರ ಫಂಕ್ಷನ್ನ ಸರಿಯಾದ ರೀತಿಯಲ್ಲಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಲೋವರ್ ಬ್ಲಡ್ ಪ್ರೆಷರ್ ಇರೋವ್ರಿಗೂ ತುಂಬಾ ಒಳ್ಳೆಯದು ಇದು. ನೋಡಿ, ಇವಾಗ ಇಲ್ಲಿ ಬೀಟ್ರೂಟ್ ಹಸಿ ವಾಸನೆ ಕೂಡ ಹೋಗಿದೆ, ಮಸಾಲೆದು ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ಇದಕ್ಕೆ ನಾವು ಇಟ್ಕೊಂಡಿದ್ದಂಥ ಕಾಯಿ ಹಾಲನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಹೋಳಷ್ಟು ಕಾಯಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಕಾಯಿ ಹಾಲು ಹಾಕೋದ್ರಿಂದ ಬೀಟ್ರೂಟ್ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಏನಂದರೆ ಬೀಟ್ರೂಟ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಪಲಾವ್ನ ಸ್ವಲ್ಪ ನಾವು ಖಾರ ಹೆಚ್ಚಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಯಾವುದೇ ಸ್ವೀಟ್ನೆಸ್ ಕೂಡ ಇರೋದಿಲ್ಲ ಅದರಲ್ಲಿ. ನೋಡಿ, ಇವಾಗ ನಾನಿಲ್ಲಿ 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಮತ್ತು ಅಚ್ಚ ಖಾರದ ಪುಡಿ ಮಿಕ್ಸಿ ಇರೋಂಥದ್ದು. ಅಲ್ಲದೆ ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ವಿ. ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಇವಾಗ ನೆನೆಸಿಟ್ಕೊಂಡಿದ್ದ ಅಕ್ಕಿ ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಕೈ ಆಡಿಸಿ ಸಮ ಮಾಡ್ಕೊಳ್ಳಿ. ಇವಾಗ ಏನಂದರೆ ನಾವಿಲ್ಲಿ ನೀರು ಹಾಕ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು. ಯಾಕಂದರೆ ನಾವು ತೆಂಗಿನಕಾಯಿ ಹಾಲು ಕೂಡ ಹಾಕಿದ್ದೀವಿ ಮತ್ತು ಟೊಮೆಟೊ ಎಲ್ಲ ರುಬ್ಕೊಂಡಿರೋದ್ರಿಂದ ನೀರು ಸರಿಯಾದ ರೀತಿಯಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೋಬೇಕು. ಇಲ್ಲಾಂದರೆ ಪಲಾವ್ ಮುದ್ದೆ ಆಗಿಬಿಡುತ್ತೆ. ನಾನಿಲ್ಲಿ 1.5 ಕಪ್ಪಷ್ಟು ತೆಂಗಿನಕಾಯಿ ಹಾಲು ಇದ್ದಿದ್ದರಿಂದ ಬಾಕಿದೆಲ್ಲ ನೀರು ಹಾಕ್ಕೊಂಡಿದ್ದೀನಿ. 1:2 ಅಳತೆಯಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಆಗಿದೆ. ಸರಿಯಾದ ರೀತಿಯಲ್ಲಿ ನೀರು ಕೂಡ ಹಾಕ್ಕೊಂಡಿದ್ದೀವಿ. ಇವಾಗ ಕುಕ್ಕರ್ ಲಿಡ್ನ ಮುಚ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಪಲಾವ್ ಕೂಡ ರೆಡಿಯಾಗಿದೆ. ನೋಡಿ, ಪ್ರೆಷರ್ ಕೂಡ ಹೋಗಿದೆ. ನೋಡಿ, ಪಲಾವ್ ಕೂಡ ಆಗಿದೆ, ಚೆನ್ನಾಗಾಗಿದೆ. ಉದುರಾಗಿ ಮುದ್ದೆ ಏನೂ ಆಗಿಲ್ಲ. ನೀರು ಹಾಕಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ.
ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.